ಸ್ಥಳೀಯ ಸಂಗಮೇಶ್ವರ ನಗರದ ಬಾಲಕರ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಕಳೆದ ಹಲವು ದಿನಗಳಿಂದ ನೀರಿನ ಅಭಾವ ಎದುರಾಗಿದೆ. ಶುದ್ಧ ಕುಡಿಯಲು ನೀರು ಸಹ ಸಿಗುತ್ತಿಲ್ಲ. ಶೌಚಾಲಯಕ್ಕೆ ಹೋಗಲು ಸಹ ಆಗುತ್ತಿಲ್ಲ. ಊಟದಲ್ಲಿ ಪದೇ ಪದೇ ಹುಳುಗಳು ಬರುತ್ತಿದೆ. ಮುಂದೆ ನಿಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕಿದ್ದ ವಾರ್ಡನ್ ವಾರಕ್ಕೊಮ್ಮೆ ಬಂದು ಹೋದ್ರೆ ಮುಗಿತು. ಹಾಸ್ಟೆಲ್ ಕಡೆ ಕಣ್ಣೆತ್ತಿನೂ ನೋಡಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದರು. ಹಾಸ್ಟೆಲ್ಗೆ ಅಪರೂಪಕ್ಕೆ ವಾರ್ಡನ್ ಆಗಮಿಸಿದರು. ಈ ವೇಳೆ ವಿದ್ಯಾರ್ಥಿಗಳ ತಟ್ಟೆಯಲ್ಲಿ ಹುಳುಗಳು ಕಾಣಿಸಿಕೊಂಡಿದೆ. ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಊಟ ಬಿಟ್ಟು ಅಡುಗೆ ಪಾತ್ರೆ ಹೊರಗೆ ಇಟ್ಟು ಪ್ರತಿಭಟಿಸಿದರು. ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಹಾಗೂ ಜಂಟಿ ನಿರ್ದೇಶಕರು ಸ್ಥಳಕ್ಕೆ ಬರಬೇಕೆಂದು ಪಟ್ಟು ಹಿಡಿದರು. ಅಷ್ಟೊತ್ತಿಗೆ ಎಪಿಎಂಸಿ ಪೊಲೀಸ್ ಠಾಣೆಯ ಸಿಪಿಐ ಪಿಎಸ್ಐ ಹಾಸ್ಟೆಲ್ಗೆ ಆಗಮಿಸಿ ವಿದ್ಯಾರ್ಥಿಗಳನ್ನು ಸಮಾಧಾನ ಪಡಿಸಿ ಪ್ರತಿಭಟನೆ ವಾಪಸ್ ಪಡೆಯುವಂತೆ ಮನವೊಲಿಸಿದರು. ಮುಂದೆ ಈ ರೀತಿ ಆಗದಂತೆ ಮೇಲಧಿಕಾರಿಗಳ ಜೊತೆ ವಸತಿ ನಿಲಯದಲ್ಲಿ ಸಭೆ ಮಾಡಿ ಸರಿಪಡಿಸೋಣ ಎಂದು ಹೇಳಿದರು. ಮತ್ತೊಂದೆಡೆ ಫುಡ್ ಪಾಯ್ಸನ್ ಆಗಿ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಸಮಸ್ಯೆ ಆಗಬಾರದು ಎಂದು ಆಂಬ್ಯುಲೆನ್ಸ್ ಕರೆಸಲಾಗಿತ್ತು. 2-3 ಗಂಟೆ ಆಯ್ತು ವಿದ್ಯಾರ್ಥಿಗಳಲ್ಲಿ ಊಟ ಬಿಟ್ಟು ಪರದಾಡ್ತಾ ಇದ್ದಾರೆ. ಹಾಗಾಗಿ ಮೇಲಾಧಿಕಾರಿಗಳು ನಾವು ವಿಷಯ ತಲುಪಿಸಿದ್ರು ಮೇಲಾಧಿಕಾರಿಗಳಿಂದ ಏನು ನಮಗೆ ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ಇವರು ಮೇಲಾಧಿಕಾರಿಗಳು ಬರೀ ಕುರ್ಚಿಗೆ ಸೀಮಿತ ಆಗಿದ್ದಾರೆ, ಏನು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಪರಿಹರಿಸಲಾಕ ಇವರು ಅಧಿಕಾರಿಗಳಾಗಿದ್ದಾರೆ ಒಂದು ಪ್ರಶ್ನೆ. ಇನ್ನು ಇಲ್ಲಿ ಪೊಲೀಸ್ ಇಲಾಖೆಯವರು ಬಂದು ವಿದ್ಯಾರ್ಥಿಗಳನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಇದು ಆದ್ರೆ ಈಗ ವಿದ್ಯಾರ್ಥಿಗಳಿಗೆ ಊಟನೇ ಇಲ್ಲ ಇಲ್ಲಿ. ಈಗ ನಾವು ಏನ್ ಮಾಡ್ಬೇಕು ಮುಂದೆ? ಈಗ ಒಟ್ಟಿನಲ್ಲಿ ಪದೇ ಪದೇ ಹಾಸ್ಟೆಲ್ನಲ್ಲಿ ಸಮಸ್ಯೆಗಳು ಉಂಟಾಗುತ್ತಿದ್ದು ವಾರ್ಡನ್ ನಿರ್ಲಕ್ಷ್ಯವೇ ಇದಕ್ಕೆ ಮುಖ್ಯ ಕಾರಣ ಎಂದು ಹೇಳಲಾಗುತ್ತಿದೆ. ಇಲಾಖೆ ಅಧಿಕಾರಿಗಳು ವಾರ್ಡನ್ ಮೇಲೆ ಏನು ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾದು ನೋಡಬೇಕಿದೆ. ಸರ್ ಲೈಸೆನ್ಸ್ ಯಾರು ಡಿಮಾಂಡ್ ಮಾಡ್ತಾರ್ರಿ? ಚೆಕ್ ಮಾಡಿರಲ್ಲ, ಇದು ಆಲ್ರೆಡಿ ಚೆಕ್ ಮಾಡಿರಲ್ಲ. ನಿಮ್ಮ ಇದರದ್ದು ಐತೆ ಅದನ್ನು ಏನು ನಿಮ್ಮ ಹಾಸ್ಟೆಲ್ದು 10 ಸಲ ಬರ್ತಾರೆ, 10 ಸಲ ಎಲ್ಲ ನಾನು ಇದಕ್ಕೆ ಕೊಟ್ಟಿದ್ದೀನಿ. ಏನು ಮಾಡ್ಬೇಕಂದ್ರೆ ಭಾಳಷ್ಟು ಇಶ್ಯೂಸ್ಗಳು ಆಗ್ತಾವೆ. ನಿಮ್ಗೆ ಕಾನೂನು ಪ್ರಕಾರ ಎಲ್ಲ ಮಾಡೋಕ್ಕೆ ಕೊಟ್ಟಂದ್ರೆ ಭಾಳಷ್ಟು ಸ್ಟೂಡೆಂಟ್ಗಳಿಗೂ ಒಂದು 10-15 ಜನದ ಮೇಲೂ ಇದು ಸಮಸ್ಯೆ ಆಗ್ತಿತ್ತು. ಹೌದಲ್ಲ? ಸುಮ್ಮನೆ ಈಗ ಏನಾಗಿತ್ತು ಅದನ್ನು ಅದ್ರೊಳಗೆ ಅಲ್ಲ ಸರ್, ನೀವು ಬರ್ತೀರಿ ಸರ್, ನೀವು ನಮ್ಮ ಮೇಲಾಧಿಕಾರಿ ಯಾರು ಇಲ್ಲ ಸರ್. ಅದೇನಾಗೈತಿ ಆಯ್ತು ಸರ್, ನಮ್ಮ ಎಡಿ ಅವ್ರಿಲ್ಲ, ನಮ್ಮ ಜೆಡಿ ಅವ್ರಿಲ್ಲ ಸರ್, ನಾವು ಯಾರಿಗೆ ಕೇಳೋಣ? ಆಯ್ತು ಸರ್, ಅವ್ರಿಗೆ ಕಾಲ್ಸ್ ಇದೆ, ನಮ್ಮ ರೆಸ್ಪಾನ್ಸ್ ಮಾಡತ್ತೀವಿ, ನಾವು ಯಾರಿಗೆ ಕೇಳೋಣ? ನೀವು ಬಂದು ಕಂಪ್ಲೇಂಟ್ ಕೊಡು ನಾವು ಹೆಸರು ಮೇಲೆ. ಏನಂತ ನಮ್ಗೆ ಯಾರು ಬರತ್ತಾ ಇಲ್ಲ ಅಧಿಕಾರಿ ಅಂತೇಳಿ ನೋಡೋಣ. ಅದು ಸರ್ ಎದಕ್ಕೆ ಬರ್ತಾಯಿಲ್ಲ ಸರ್? ಘಟನೆಗೆ 2 ಗಂಟೆ ಆಯ್ತು ಸರ್. ಆಯ್ತು ಸರ್, ನೀವು ಘಟನೆ ಆಗಿ ಸರ್ 2 ಗಂಟೆ ಆಯ್ತು ಸರ್, ಇನ್ನೂ ಮಟ್ಟ ಯಾರಿಲ್ಲ ಅಂದ್ರೆ ಸರ್ ನಾವು ಯಾರಿಗೆ ಕೇಳೋಣ? ಏನಂದ್ರೆ ಸರ್ ಸಮಸ್ಯೆ ಈಗ ಎಲ್ಲರೂ ಊಟ ಮಾಡಿದಾರೆ 90% ನೈಟ್ ಟೈಮ್ ಸರ್ 2-3 ಗಂಟೆಗೆ ಎಲ್ಲರಿಗೂ ಫುಡ್ ಪಾಯ್ಸನ್ ಅಂದ್ರೆ ಸರ್ ನಿಮಗೆ ಬೇಕಾದ್ರೆ ಕ್ಲಾರಿಫೈ ಬೇಕಾದ್ರೆ ಸರ್ ಬೇಕಾದ್ರೆ CCTV ಫೋಟೋಸ್ ಯಾರು ಇರಲ್ರಿ ಇಲ್ಲಿ. CCTV ಫೋಟೋಸ್ ಇದೆ ಸರ್ ನಿಮಗೆ. ಆಮೇಲೆ ನಾವು ಮೇಲಧಿಕಾರಿಗಳು ಸರ್ ಒಬ್ರು ಯಾರು ರೆಸ್ಪಾನ್ಸ್ ಮಾಡಿಲ್ರಿ. 2-3 ಗಂಟೆ ಆಯ್ತು ವಿದ್ಯಾರ್ಥಿಗಳಲ್ಲಿ ಊಟ ಬಿಟ್ಟು ಪರದಾಡ್ತಾ ಇದ್ದಾರೆ. ಹಾಗಾಗಿ ಮೇಲಾಧಿಕಾರಿಗಳು ನಾವು ವಿಷಯ ತಲುಪಿಸಿದ್ರು ಮೇಲಾಧಿಕಾರಿಗಳಿಂದ ಏನು ನಮಗೆ ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ಇವರು ಮೇಲಾಧಿಕಾರಿಗಳು ಬರೀ ಕುರ್ಚಿಗೆ ಸೀಮಿತ ಆಗಿದ್ದಾರೆ, ಏನು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸಲಾಕ ಇವರು ಅಧಿಕಾರಿಗಳಾಗಿದ್ದಾರೆ ಒಂದು ಪ್ರಶ್ನೆ. ಇನ್ನು ಇಲ್ಲಿ ಪೊಲೀಸ್ ಇಲಾಖೆಯವರು ಬಂದು ವಿದ್ಯಾರ್ಥಿಗಳನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಇದು ಆದರೆ ಈಗ ವಿದ್ಯಾರ್ಥಿಗಳಿಗೆ ಊಟನೇ ಇಲ್ಲ ಇಲ್ಲಿ. ಈಗ ನಾವು ಏನು ಮಾಡಬೇಕು ಮುಂದೆ? ಈಗ ವಿದ್ಯಾರ್ಥಿಗಳು ಎಲ್ಲಿವರೆಗೂ ಮೇಲಾಧಿಕಾರಿಗಳು ಬಂದು ಮೇಲಾಧಿಕಾರಿಗಳಿಗೆ ನಮಗೆ ಉತ್ತರ ಕೊಡ್ತಾರ ಅಲ್ಲಿವರೆಗೂ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಸರ್. ಯಾವ ಕಾರಣಕ್ಕೆ ಸ್ಟ್ರೈಕ್ ಮಾಡತ್ತೀರಿ? ಈಗ ನೀವು ವಾರ್ಡನ್ ಹೇಳ್ತಾ ಇದ್ರು ಮೇಲೋಗಿ ತಟ್ಟೆಯಲ್ಲಿ ಹೋಗಿ ಅವರೇ ಹುಳ ಬೀಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ. ಇಲ್ಲ ಸರ್, ಮೇಲೋಗಿ ವಿದ್ಯಾರ್ಥಿಗಳು ನಮ್ಮ ಊಟಕ್ಕೆ ನಾವೇ ಹೆಂಗೆ ಹುಳ ಬೀಳಿಸ್ಕೊಳ್ತೀವಿ?
ಇನ್ನು ಇಲ್ಲ, ಎಲ್ಲ CCTV ಫುಟೇಜ್ ಇದೆ, ಎಲ್ಲ ಮಾಹಿತಿಗಳಿದೆ. ಒಬ್ಬ ವಿದ್ಯಾರ್ಥಿ ಸುಳ್ಳು ಹೇಳ್ಬೋದು, ನೂರಾರು ವಿದ್ಯಾರ್ಥಿಗಳು ಸುಳ್ಳು ಹೇಳೋಕ್ಕಾಗಂಗಿಲ್ಲ. ಹಿಂಗಾಗಿ ಎಲ್ಲರಿಗೂ ಒಳ ಬಂದಿದಾವಂತಿದೆ. ಪದೇ ಪದೇ ಆಗುತ್ತೆ ಸರ್ ಇದು. ಇಲ್ಲಿ ಮೇಲಾಧಿಕಾರಿಗಳು ಯಾರೂ ಗಮನ ವಹಿಸುವುದಿಲ್ಲ, ಬರೀ ಅವರು ಕುರ್ಚಿಗೆ ಸೀಮಿತ ಆಗಿದ್ದಾರೆ, ಕರಪ್ಷನ್ ಮಾಡ್ತಾ ಇದ್ದಾರೆ. ಇದನ್ನು ನೋಡಿದರೆ ಎಲ್ಲ ಫುಡ್ ಎಲ್ಲ ಲೋ ಕ್ವಾಲಿಟಿ ಫುಡ್ ಇದೆ. ಇದೆಲ್ಲ ಅಧಿಕಾರಿಗಳು ತಾವು ಮನೆಯಲ್ಲಿ ಇದೇ ರೀತಿ ತಿಂತಾರ? ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಾಯಿ ತಂದೆಯನ್ನು ಬಿಟ್ಟು ಇಲ್ಲಿ ಬಂದು ಶಿಕ್ಷಣ ಪಡಿತಿರ್ತಾರ. ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ಅಧಿಕಾರಿಗಳಿಗೆ. AC ರೂಮಲ್ಲಿ ಕೂತು ಅಧಿಕಾರ ನಡೆಸೋದಲ್ಲ, ಗ್ರೌಂಡಿಗೆ ಇಳಿದು ಫೀಲ್ಡಿಗೆ ಇಳಿದು ಅಧಿಕಾರ ನಡೆಸಬೇಕು. ಬಟ್ AC ಕಾರಲ್ಲಿ ಬರ್ತೀನಿ, ನಾನು AC ರೂಮಲ್ಲಿ ಕೂಡ್ತೀನಿ, ಹಾಸ್ಪಿಟಲಲ್ಲಿದ್ದೀನಿ, ಏನೋ ನಾನು ಮದುವೆಯಲ್ಲಿದ್ದೀನಿ, ಲೀವಲ್ಲಿದ್ದೀನಿ ಅಂದರೆ ಇದು ಪರಿಹಾರ ಅಲ್ಲ ಸರ್. ಇವರು ಬರೀ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ ದಿನೇ ದಿನೇ. ಯಾವ ಮೇಲಾಧಿಕಾರಿಗಳು ಪ್ರತಿಭಟನೆ ಬಿಡೋ ಮಾತೇ ಇಲ್ಲ ಸರ್. ಮೇಲಾಧಿಕಾರಿಗಳು ಬರೋ ತನಕ ನಾವು ಇಲ್ಲಿಂದ ಹೊರಡೋದಿಲ್ಲ.